ಈಗ ಲಾಸ್ಟ್ 1.5-2 ಮಂತ್ಸಲ್ಲಿ ಇನ್ಕ್ರೀಸ್ ಇನ್ ಸ್ಪೈಕ್ ನಾವು ಕಾಣ್ತಿರೋದು. ಎಕ್ಸಾಕ್ಟ್ ಒಂದು ಕಾಸಿಂದ ಯಾಕೆ ಆಗಿದೆ ಅಂತ ಹೇಳೋದು ತುಂಬ ಕಷ್ಟ. ಈಗ ಸಪೋಸ್ ಹಾಸನ ಜಿಲ್ಲೆಯಲ್ಲಿ ನಾವು ನೋಡಿದರೆ, ನಾವು ಅಲ್ಲಿ ಇರೋದನ್ನೆಲ್ಲ ಮಾತಾಡಿದ್ದೀವಿ, ಕೇಳಿದಾಗ ಪರ್ಟಿಕ್ಯುಲರ್ ರೀಸನ್ನ ಐಡೆಂಟಿಫೈ ಮಾಡೋದು ಕಷ್ಟ. ಇದೇ ಕಾರಣದಿಂದ ಹಾರ್ಟ್ ಅಟ್ಯಾಕ್ನ ಇನ್ಸಿಡೆನ್ಸಸ್ ಜಾಸ್ತಿ ಆಗಿದೆ ಅಂತ ಹೇಳೋದು ಭಾರಿ ಕಷ್ಟ. ಅನೇಕ ಕಾರಣಗಳು ಇರುತ್ತೆ ಈ ಥರ ಇನ್ಸಿಡೆನ್ಸ್ ಆಗಲಿಕ್ಕೆ. ಸೊ ಒಂದು ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್, BP, ಶುಗರ್, ಕೊಲೆಸ್ಟ್ರಾಲ್ ಇದ್ದವರಿಗೆ ಬರೋ ಅಂಥ ಸಮಸ್ಯೆಗಳು ಜಾಸ್ತಿ ಇರ್ಬೋದು. ಅಥವಾ ನಾನ್ ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್, ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದ್ದು, ಯಂಗ್ಸ್ಟರ್ಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದು, ಎಕ್ಸಸೈಸ್ ಇಲ್ಲದೆ, ಡೈಟರಿ ಹ್ಯಾಬಿಟ್ಸ್ ಎಲ್ಲ ಬ್ಯಾಡ್ ರೀತಿಯಲ್ಲಿದ್ದಾಗ ಇನ್ಸಿಡೆನ್ಸಸ್ ಜಾಸ್ತಿ ಆಗ್ಬೋದು. ಈಗಿನ ಕೇಳಿದ ಪ್ರಕಾರ ಕೋವಿಡ್ ವ್ಯಾಕ್ಸಿನ್ ರಿಲೇಟೆಡ್ ಅಂತಲೂ ಸುಮಾರು ಸುದ್ದಿಗಳೆಲ್ಲ ಕೇಳಿ ಬಂದ್ವಿ. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ ಒನ್ ಪಿನ್ ಪಾಯಿಂಟ್ ಮಾಡಿ ಹೇಳೋ ಅಂಥದ್ದು ಈ ಮಟ್ಟದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇಟ್ ಇಸ್ ಅ ಮಲ್ಟಿಫ್ಯಾಕ್ಟೋರಿಯಲ್ ಕಾಸ್. ಮಲ್ಟಿ ಫ್ಯಾಕ್ಟರ್ಸಿಂದ ಈ ಪ್ರಮಾಣಗಳು ಹೆಚ್ಚಾಗಂತ ಕಾಣ್ತಾ ಇದೆ. ಆ್ಯಂಡ್ ಒನ್ ಆಫ್ ದ ಫ್ಯಾಕ್ಟರ್ಸ್, ಈ ಥರ ಒಂದು ತಿಂಗಳಲ್ಲಿ 20-25 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗೋಂಥ ಪ್ರಮಾಣ ಬಂದಾಗ ಯೂಶಲಿ ಮಯೋಕಾರ್ಡೈಟಿಸ್, ಈ ವೈರಲ್ ಫೀವರ್ ಇದ್ದು ಸ್ಪ್ರೆಡ್ ಆದಾಗ ವೈರಲ್ ಮಯೋಕಾರ್ಡೈಟಿಸ್ ಅನ್ನೋದು ಕೆಲವೊಮ್ಮೆ ಎಂಡಮಿಕ್ ಆಗಿ ಜನದಲ್ಲಿ ಬರೋ ಅಂಥ ಸಾಧ್ಯತೆಗಳು ಇರುತ್ತೆ. ಓಕೆ.